ಆ ಗ್ರಾಮದಲ್ಲಿ 2 ವರ್ಷದಲ್ಲಿ 60ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. ಕಾರಣ ಇಲ್ಲಿ ತನಕ ಗ್ರಾಮಸ್ಥರಿಗೆ ಗೊತ್ತಾಗಿಲ್ಲ. ನಿಗೂಢ ಸಾವಿನಿಂದ ಆತಂಕಗೊಂಡಿದ್ದಾರೆ ಗ್ರಾಮಸ್ಥರು. ಆ ಕಾರಣಕ್ಕೆ ಊರು ಬಿಟ್ಟು ಹೋಗ್ಬೇಕಪ್ಪ ಅಂತ ಗ್ರಾಮಸ್ಥರು ಚಿಂತನೆ ಮಾಡ್ತಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಿವಿಧ ಆರೋಗ್ಯ ಸಮಸ್ಯೆಗಳಿಂದ ಸಾವನ್ನಪ್ಪಿದ್ದಾರಂತೆ ಗ್ರಾಮಸ್ಥರು. ಕೆಮಿಕಲ್ ಮಿಶ್ರಿತ ಕೆರೆ ನೀರು ಕಾರಣ ಆಗಿರಬಹುದು ಆರೋಗ್ಯ ಸಮಸ್ಯೆಗೆ ಅಂತ ಹೇಳಲಾಗ್ತಾ ಇದೆ. ಆನೇಕಲ್ ತಾಲೂಕಿನ ಜಿಗಣಿ ಸಮೀಪವಿರುವ ಕೋನಸಂದ್ರ ನಿಗೂಢ ಸಾವಿಗೆ ಕಾರಣವೇನು, ಆತಂಕ ದೂರ ಮಾಡೋದು ಯಾರು ಅನ್ನೋದು ಪ್ರಶ್ನೆ ಆಗುತ್ತೆ. ಕೆಮಿಕಲ್ ಮಿಶ್ರಿತ ಕೆರೆ ನೀರು, ಅದರಿಂದ ಆರೋಗ್ಯ ಸಮಸ್ಯೆ ಎದುರಾಗ್ತಾ ಇದೆ ಗ್ರಾಮಸ್ಥರಿಗೆ. 2 ವರ್ಷದಲ್ಲಿ 60ಕ್ಕೂ ಹೆಚ್ಚು ಜನ ಇಲ್ಲಿ ತನಕ ಮೃತಪಟ್ಟಿದ್ದಾರೆ. ಈ ಬಗ್ಗೆ ಜಾಗೃತಿ ಮೂಡಿಸಬೇಕಾದಂತ ಅಧಿಕಾರಿಗಳು ಎಲ್ಲಿ ಹೋದ್ರು? ಆರೋಗ್ಯ ಸಮಸ್ಯೆಗೆ ನಿಖರ ಕಾರಣ ಏನು, ಅದನ್ನ ಕಂಡು ಹಿಡಿದು ಇದಕ್ಕೆ ಪರಿಹಾರ ಒದಗಿಸೋದು ಯಾರು? ಗ್ರಾಮಸ್ಥರ ಆತಂಕ ಭಯ ದೂರ ಮಾಡೋದು ಯಾರು ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಅಧಿಕಾರಿಗಳೇ ಮಾಡಬೇಕು, ಜನಪ್ರತಿನಿಧಿಗಳು ಹೋಗಿ ಜಾಗೃತಿ ಮೂಡಿಸಬೇಕು, ಕ್ರಮ ಕೈಗೊಳ್ಳಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನವೀನ್, 2 ವರ್ಷದಲ್ಲಿ 60 ಸಾವಾಗಿದೆ. ಗ್ರಾಮಸ್ಥರು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಆದ್ರೂ ಕೂಡ ಅಧಿಕಾರಿಗಳಾಗ್ಲಿ, ಆ ಭಾಗದ ಜನಪ್ರತಿನಿಧಿಗಳಾಗ್ಲಿ ಯಾರು ಕೂಡ ಅಲ್ಲಿಗೆ ಭೇಟಿ ಕೊಡ್ತಾ ಇಲ್ವಾ? ಏನ್ ಸಮಸ್ಯೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಶ್ರುತಿ, ಹೌದು. ಈ ಒಂದು ಕೋನಸಂದ್ರ ಗ್ರಾಮ ಏನಿದೆ, ಇಲ್ಲಿ ಸುತ್ತಮುತ್ತ ಹಲವಾರು ವರ್ಷಗಳಿಂದ ಕೆಲವೊಂದು ಕೆಮಿಕಲ್ ಕಂಪನಿಗಳು ತಲೆ ಎತ್ತಿದ್ದು, ಈ ಕೆಮಿಕಲ್ ಕಂಪನಿಯಿಂದಾಗಿ ರಾತ್ರೋರಾತ್ರಿ ಕೆಮಿಕಲ್ ನೀರನ್ನ ಭೂಮಿಯ ಒಳಗಡೆ ಬೋರ್ವೆಲ್ ಮೂಲಕ ಬಿಟ್ರೆ ಕೆರೆಗಳಿಗೂ ಕೂಡ ಕೆಮಿಕಲ್ ನೀರನ್ನ ಹರಿದು ಬಿಟ್ಟು ಇಡೀ ಕೋನಸಂದ್ರ ಗ್ರಾಮ ಏನಿದೆ, ಇಲ್ಲಿ ಜನ ಎಲ್ಲರೂ ಕೂಡ ಕಾಯಿಲೆಗಳಿಗೆ ತುತ್ತಾಗಿರುವಂತದ್ದು. ಈಗಾಗಲೇ ಸುಮಾರು ಕಳೆದ 2 ವರ್ಷಗಳಿಂದ 60ಕ್ಕೂ ಹೆಚ್ಚು ಜನ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಈ ಒಂದು ನಿಗೂಢ ಸಾವಿಗೆ ಕಾರಣ ಏನು ಅಂತ ಕೇಳೋದಕ್ಕೆ ಯಾರು ಕೂಡ ಇಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಇದುವರೆಗೂ ಕೂಡ ಇತ್ತ ತಲೆ ಹಾಕಿಯೂ ಕೂಡ ನೋಡಿಲ್ಲ. ಜೊತೆಗೆ ಗ್ರಾಮಕ್ಕೆ ಒಂದಷ್ಟು ಜನ ಈ ಒಂದು ಜಿಗಣಿ ಕೈಗಾರಿಕಾ ಪ್ರದೇಶ ಆಗಿರೋದ್ರಿಂದಾಗಿ ಅಲ್ಲಿಂದ ಒಂದಷ್ಟು ಜನ ವಲಸೆ ಬಂದು ವಾಸ ಮಾಡ್ತಾ ಇದ್ದಾರೆ. ಆದ್ರೆ ಈ ವಲಸೆ ಬಂದಿರೋ ಜನ ಒಬ್ಬೊಬ್ಬರಾಗಿ ಊರನ್ನ ಬಿಟ್ಟು ಹೋಗ್ತಾ ಇದ್ರು. ಕೆಲವರು ಸ್ವತಃ ತಮ್ಮ ಊರಿನಲ್ಲಿ ಹುಟ್ಟಿ ಬೆಳೆದವರು ಸಹ ಈ ಒಂದು ಗ್ರಾಮದ ಸಹವಾಸವೇ ಸಾಕಪ್ಪ ಅಂತ ಹೇಳಿ ಕೆಲವರು ಊರನ್ನ ಬಿಟ್ಟು ಹೋಗ್ತಿರೋದ್ರಿಂದಾಗಿ ಈ ಗ್ರಾಮದಲ್ಲಿ ಆತಂಕ ಸೃಷ್ಟಿಯಾಗಿರುವಂತದ್ದು. ಕೆಮಿಕಲ್ ಮಿಶ್ರಿತ ನೀರನ್ನ ಏನು ಪ್ರತಿದಿನವೂ ಕೂಡ ಕಂಪನಿಗಳು ಹೊರಗೆ ಬಿಡ್ತಿದ್ದು, ರಾತ್ರಿ ಸಮಯದಲ್ಲಿ ಹೊಗೆಗಳನ್ನ ದಟ್ಟವಾಗಿ ಹೊಗೆಯನ್ನು ಬಿಡ್ತಾ ಇದ್ರು. ನಾವಲ್ಲಿ ಭೇಟಿ ನೀಡಿದ ಸಂದರ್ಭದಲ್ಲಿಯೂ ಸಹ ವಯಸ್ಸಾದವ್ರು ಹೇಳ್ತಾ ಇದ್ರು, ಕುರಿಗಾಹಿ ಒಬ್ರು ಇಲ್ಲಿ ಏನು ಹೊಗೆಯನ್ನ ಬಿಡ್ತಿದ್ದಾರೆ. ಆ ಹೊಗೆಯಿಂದಾಗಿ ಸುತ್ತಮುತ್ತ ಇರುವ ನೀಲಗಿರಿ ತೋಪುಗಳು ಮರಗಳೆಲ್ಲವೂ ಕೂಡ ಕಪ್ಪು ಬಣ್ಣಕ್ಕೆ ತಿರುಗಿದೆ ಅಂತ ಹೇಳಿದ್ರೆ ಇನ್ನು ಎಷ್ಟು ಮಟ್ಟಿಗೆ ಈ ಒಂದು ಕೆಮಿಕಲ್ ಹೊರಗಡೆ ಬರ್ತಿದೆ, ಇದರಿಂದ ಜನರ ಮೇಲೆ ಇನ್ನೆಷ್ಟು ಪ್ರಭಾವ ಬೀರ್ತಿದೆ ಅನ್ನೋದು ಗೊತ್ತಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಕಳೆದ ಹಲವಾರು ದಿನಗಳಿಂದ ಮಾಲಿನ್ಯ ಮಂಡಳಿ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರೋದಂತೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಮಾಧ್ಯಮಗಳಲ್ಲಿ ವರದಿ ಆದಾಗ ಒಂದಷ್ಟು ಎಚ್ಚೆತ್ಕೊಂತಾರೆ, ಅದಾದ ಬಳಿಕ ಕೇವಲ ಸ್ಥಳಕ್ಕೆ ಭೇಟಿ ನೀಡ್ತಾರೆ, ಪರಿಶೀಲನೆ ನಡೆಸ್ತಾರೆ, ವಾಪಸ್ ಹೋಗ್ತಾರೆ. ಆದ್ರೆ ಇದುವರೆಗೂ ಕೂಡ ಏನು ಒಂದು ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ತೋರ್ತಿದ್ದಾರೆ, ಮಾಲಿನ್ಯ ಮಂಡಳಿ ಅಧಿಕಾರಿಗಳಿಗೆ ಕಣ್ಣು ಕಾಣಿಸುವುದಿಲ್ಲ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಭೇಟಿ ಕೊಡ್ತಾರೆ, ಕಾದ್ ನೋಡೋಣ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.